ಅದ್ ನನಗೆ ಸಖತ್ ಖುಷಿ ಆಯ್ತದೆ ಮೇಡಮ್. ಸತ್ಯವಾಗ್ಲೂ ಅದ್ ಅವಳು ಹೆಂಗಿದ್ರು ಅಂದ್ರೆ ಈ ನಮ್ಮ ಫ್ಯಾಮಿಲಿಲಿ ಯಾರೋ ಒಬ್ರು ಫ್ಯಾಮಿಲಿ ಮೆಂಬರ್ ಇರ್ತಾರಲ್ಲ ಹಂಗೆ ಕೇರ್. ಏನಾರ ಒಂಚೂರು ಹುಷಾರಿಲ್ಲ ಅಂದ್ರೆ ನಿಜವಾಗ್ಲೂ ನಾನು ಗಾರ್ಡನ್ ಏರಿಯಾದಲ್ಲಿ ಕೂತ್ಕೊಂಡು ರಕ್ಷಿತಾ ಒಂಚೂರು ಊಟ ತಂದ್ಬಿಡು ಅಂದ್ರೆ ಪಾಪ ಹೋಗಿ ಬಿಸಿ ಮಾಡ್ಕೊಂಡು ತಗೊಬರೋರು. ಏನಾರ ಕುಡಿಕ್ ಏನಾರ ಬೇಕು, ಒಂದ್ ಏನಾರ ನೀವು ನಂಬ್ತಿರೋ ಬಿಡ್ತಿರೋ ಪಾಪ ಅವ್ಳು ಮೊಟ್ಟನೇ ತಿಂದಿಲ್ಲ. ಒಂದ್ ದಿನ ವಾರಕ್ಕೆ 6-7 ಮೊಟ್ಟೆ ಬರ್ತಿದ್ವು ಒಬ್ಬೊಬ್ರಿಗೆ. ಅವ್ಳ ಮೊಟ್ಟೆ ಒಂದು ತಿಂದೇ ಇಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಎಲ್ಲ ನನಗೆ ಆಮ್ಲೆಟ್ ಮಾಡ್ಕೊಬಂದು ಕೊಡೋದು, ಆಪಲ್ ಮಾಡ್ಕೊಬಂದು ಕೊಡೋದು, ಸಕ್ಕತ್ ಖುಷಿ ಆಯ್ತದೆ ಆ ವಿಚಾರ. ಅದೇ ನಾನು ಅಲ್ಲೂ ಹೇಳ್ತೀನಲ್ಲ, ಈಗ ಸೋಲುವೆ ನನಗೊಂಥರ ತಾಯಿ ನೋಡ್ದಂಗೆ ಆಯ್ತದೆ ಅವ್ಳು ನೋಡ್ರೆ. ನಮ್ಮವ್ವ ಮನೇಲಿದ್ರೆ ಹೆಂಗ್ ಕೇರ್ ಮಾಡ್ತಾರೆ, ಹೆಂಗ್ ಇದ್ ಮಾಡ್ತಾರೆ. ಅದೇ ನನ್ನ ಕಡೆಯಿಂದ ಹಂಗೆ ಆ ಥರ ಏನಾದ್ರು ನಿಮ್ಗೆ ಆ ಥರ ತಿಂದು ಆ ಥರ ಇದಾಗಿದ್ರೆ ದಯವಿಟ್ಟು ನನ್ನ ಕಡೆಯಿಂದ ಕ್ಷಮೆ ಇರಲಿ, ಕ್ಷಮಿಸ್ಬಿಡಿ. ಯಾಕಂದ್ರೆ ನನ್ನ ಪರಿಸ್ಥಿತಿನೂ ಹಂಗಿತ್ತು. ಅಂದರೆ ಎಲ್ರಿಗೂ ಸಿಗೋಕ್ಕಾಗಿಲ್ಲ. ಸಿಗ್ತೀನಿ, ಎಲ್ರಿಗೂ ಬಂದು ಮಾತಾಡಿಸ್ತೀನಿ, ಸಿಗ್ತೀನಿ. ಆ ಥರ ಏನಾರು ನನ್ನಿಂದ ಏನಾರು ಕೆಲವು ತಪ್ಪುಗಳಾಗಿದ್ರೆ ದಯವಿಟ್ಟು ನಂಗೆ ಕ್ಷಮಿಸ್ಬಿಡಿ ಅಷ್ಟೇ. ಗಿಲಿ ಅನ್ಕೊಂಡು ಚೆನ್ನಾಗಿ ಹೋಯ್ತಾ ಇದ್ದೀರಾ ಅಂತ ಕೊನೆಯಲ್ಲಿ ಹೋಗ್ಬೇಕಾದ್ರೂ ಫೋನ್ ಮಾಡ್ರಿ ಅಂತೆಲ್ಲ ಮಾತಾಡ್ಸಿದ್ರು ಪಾಪ. ಸಿಗ್ತೀವಲ್ಲ ಬಿಡು, ಹಿಂಗೆ ಸಿಗ್ತಾನೆ ಇರ್ತೀವಿ, ಆ ಪ್ರೋಗ್ರಾಮು ಈ ಪ್ರೋಗ್ರಾಮ್ ಫಂಕ್ಷನ್ ಗಿಂಕ್ಷನ್ ಸಿಗ್ತಾನೆ ಇರ್ತೀವಿ, ತಲೆ ಕೆಡ್ಸ್ಕೊಬೇಡ ಬಿಡು ಅಂದ್ಬಿಟ್ಟು ಬಂದು